ಇಂದ ಯಾವ ಸ್ಥಳ ಎಷ್ಟು ದೂರದಲ್ಲಿದ್ದಾವೆ ಅಂತ ನೋಡಿ. ನಾವು ಈಗಾಗಲೇ ಹೇಳಿದಾಗೆ ಈ ಒಂದು LOC ಏನಿದೆ, ಲೈನ್ ಆಫ್ ಕಂಟ್ರೋಲ್ ಏನಿದೆ, ಅದನ್ನ ದಾಟಿ ಭಾರತೀಯ ಸೇನೆ ಒಳಗೋಗಿ ಅಟ್ಯಾಕ್ ಮಾಡಿಲ್ಲ. ಬದಲಾಗಿ LOC ಜಾಗದಲ್ಲೇ ನಿಂತ್ಕೊಂಡು ಅಟ್ಯಾಕ್ ಮಾಡಿರೋದು. ಹಾಗಾಗಿ LOC ಇಂದ ಯಾವ್ಯಾವ ಪ್ರದೇಶ ಎಷ್ಟೆಷ್ಟು ದೂರದಲ್ಲಿದೆ, ಯಾವ್ಯಾವ ಪ್ರದೇಶ ಮೊದ್ಲಿಗೆ ಬರುತ್ತೆ ಅಂತ ನೀವು ನೋಡ್ತಾ ಹೋಗೋದಾದ್ರೆ, LOC ಅನ್ನುವಂಥದ್ದು ಅಲ್ಲಿ ನೋಡಿ, ಆ ರೆಡ್ ಲೈನ್ ಅಲ್ಲಿ ಏನಿದೆ, ಇಂಡಿಯಾ ಮ್ಯಾಪ್ ಏನಿದೆ, ಅದ್ರ ಪಕ್ಕದಲ್ಲಿರುವಂತಹ ಒಂದು ಗ್ರೀನ್ ಮ್ಯಾಪ್ ಅನ್ನ ಏನ್ ಗಮನಿಸ್ತಾ ಇದ್ದೀರಾ, ಆ ಗ್ರೀನ್ ಮ್ಯಾಪ್ ಇಂದ ಎಡ್ಜ್ ಅಲ್ಲಿ ಈ ಕಡೆ ಹೊರಗಡೆ ಇರುವಂತಹ ಪ್ರದೇಶಗಳು ಉಗ್ರರ ತಾಣಗಳು. ಬಟ್ ಅಲ್ಲಿ ನೀವು LOC ಲೈನ್ ಅನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿಂದ ಈ ಉಗ್ರರ ತಾಣಗಳೇನಿದಾವೆ, ಮುಜಾಫರಾಬಾದ್ ಆ ಒಂದು ಪ್ರದೇಶದಲ್ಲಿ 2 ಟಾರ್ಗೆಟ್ ಅನ್ನ ಮಾಡಲಾಯಿತು, ಅದು ಸಕ್ಸಸ್ ಆಯ್ತು. ಅದರ ನಂತರ ಬರುವಂತದ್ದು ಕೊಟ್ಲಿ ಪ್ರದೇಶ, ಆ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡಲಾಯಿತು. ಹಾಗಾದ್ರೆ ಯಾವ್ದು ಎಷ್ಟು ದೂರದಲ್ಲಿದೆ ಅದನ್ನ ಕೂಡ ನೀವು ಗಮನಿಸಬಹುದು. ಮೊದಲನೇದು ಬಹವಾಲ್ಪುರ, ಆ ಮ್ಯಾಪ್ ಅಲ್ಲಿ ನೀವು ಅದನ್ನ ಗಮನಿಸಬಹುದು. ಅದು ಈ LOC ಇಂದ 100 ಕಿಲೋಮೀಟರ್ ದೂರದಲ್ಲಿದೆ. ಆ ಪ್ರದೇಶದ ಮೇಲೆ ಟಾರ್ಗೆಟ್ ಮಾಡಿ ಅಲ್ಲಿ ಇದ್ದಂತ ಉಗ್ರರ ತಾಣಗಳನ್ನ ಧ್ವಂಸ ಮಾಡಲಾಯಿತು. ಇನ್ನು ನೆಕ್ಸ್ಟ್ ಮುರಿಡ್ಕೆ ಪ್ರದೇಶ, ಇದು LOC ಇಂದ 30 ಕಿಲೋಮೀಟರ್ ದೂರದಲ್ಲಿದೆ. ಆ ಪ್ರದೇಶವನ್ನು ಕೂಡ ನೀವು ಮ್ಯಾಪ್ ನಲ್ಲಿ ನೀಟಾಗಿ ಗಮನಿಸಬಹುದು. ನಂತರದಲ್ಲಿ ಈ ಗುಲ್ಪುರ್ ಅನ್ನುವಂತಹ ಪ್ರದೇಶ ಏನಿದೆ, ಅದು 35 ಕಿಲೋಮೀಟರ್ ದೂರದಲ್ಲಿದೆ. ಅದನ್ನ ನೀವು ಮ್ಯಾಪ್ ನಲ್ಲಿ ಒಂದೊಂದೇ ಪ್ರದೇಶಗಳನ್ನ ಪಾಯಿಂಟ್ ಔಟ್ ಮಾಡಿರೋದನ್ನ ಅಲ್ಲಿ ಗಮನಿಸಬಹುದು. ಇನ್ನು ಸವಾಯಿ ಕ್ಯಾಂಪ್, ಇದು 30 ಕಿಲೋಮೀಟರ್ ದೂರದಲ್ಲಿರುವಂತದ್ದು. ಈ ಸವಾಯಿ ಕ್ಯಾಂಪ್ ಏನಿದೆ, ಉಗ್ರರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಂತ ಕ್ಯಾಂಪ್. ಆತ್ಮಾಹುತಿ ಬಾಂಬ್ ಹೇಗೆ ಅಟ್ಯಾಕ್ ಮಾಡೋದು ಹೇಗೆ ಅದೆಲ್ಲದ್ರ ಬಗ್ಗೆ ಇಲ್ಲಿ ಟ್ರೈನ್ ಅಪ್ ಮಾಡ್ಲಾಗ್ತಾ ಇತ್ತು. ಇನ್ನು ಬಿಲಾಲ್ ಕ್ಯಾಂಪ್, ಇದು ಇನ್ನೂ ಕೂಡ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ, ಬಟ್ ಆ ಒಂದು ಕ್ಯಾಂಪ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಇನ್ನು ಬರ್ನಾಲಾ ಕ್ಯಾಂಪ್ ಅನ್ನುವಂಥದ್ದೇನಿದೆ, LOC ಇಂದ 10 ಕಿಲೋಮೀಟರ್ ದೂರದಲ್ಲಿರುವಂತ ಕ್ಯಾಂಪ್ ಇದು. ಆ ಕ್ಯಾಂಪ್ ನಲ್ಲೂ ಕೂಡ ಇದೇ ರೀತಿ ಉಗ್ರರ ಚಟುವಟಿಕೆಗಳು ನಡೀತಾ ಇತ್ತು. ಸರ್ಜುಲಾ ಕ್ಯಾಂಪ್ 8 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲವೂ ನೋಡಿ ಅಲ್ಲೇ ಹತ್ತತ್ರದಲ್ಲೇ ಇರುವಂತಹ ಪ್ರದೇಶಗಳು. ಬಟ್ ಉಗ್ರರು ಈ ರೀತಿಯಾಗಿ ಇರ್ತಾರೆ, ಚಟುವಟಿಕೆಗಳು ನಡೆಸ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ರಾ ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆನೆ ಈ ಪ್ರದೇಶಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕೊಂಡು ಪ್ಲಾನ್ ಮಾಡಿಕೊಂಡು ಆಪರೇಷನ್ ಸಿಂಧೂರವನ್ನ ಅಲ್ಲಿ ಎಕ್ಸಿಕ್ಯೂಟ್ ಮಾಡಲಾಯಿತು. ಇನ್ನು ಕೊಟ್ಲಿ ಕ್ಯಾಂಪ್ ಏನಿದೆ, ಈ LOC ಇಂದ 15 ಕಿಲೋಮೀಟರ್ ದೂರದಲ್ಲಿದೆ. ಈ ಪ್ರದೇಶದ ಮೇಲೂ ಕೂಡ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಯಿತು. ಈ ಮೆಹುನಾ ಕ್ಯಾಂಪ್ ಏನಿದೆ, ಇದು 15 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೋರ್ವ ಉಗ್ರನ ಪ್ರಧಾನ ಕಚೇರಿಯು ಕೂಡ ಇದೇ ಒಂದು ಪ್ರದೇಶದಲ್ಲಿರುವಂತದ್ದು. LOC ಇಂದ ಒಳಗಡೆ ಹೋಗ್ದೇನೆ LOC ಯಲ್ಲೇ ನಿಂತ್ಕೊಂಡು ವೈಮಾನಿಕ ಮಿಸೈಲ್ ದಾಳಿಯನ್ನ ನಡೆಸೋದ್ರ ಮೂಲಕ ಈ 9 ಉಗ್ರರ ತಾಣಗಳೇನಿದ್ದಾವೆ, ಎಷ್ಟೆಷ್ಟು ದೂರದಲ್ಲಿದೆ, ಎಷ್ಟೆಷ್ಟು ಸೈನಿಕರಲ್ಲಿ ಹೋಗಿ ಅಟ್ಯಾಕ್ ಮಾಡಬೇಕಾಗುತ್ತೆ, ಯಾವ ರೀತಿ ಕಂಟ್ರೋಲ್ ತೆಗೆದುಕೊಳ್ಬೇಕಾಗುತ್ತೆ, ಅವ್ರು ಎಸ್ಕೇಪ್ ಆಗದೆ ಇರೋ ರೀತಿಯಾಗಿ ಮತ್ತೊಂದು ಅಡಗು ತಾಣವನ್ನ ಹುಡ್ಕೊಂಡು ಹೋಗಿ ಅಲ್ಲಿ ಬಚ್ಚಿಟ್ಕೊಳ್ದೆ ಇರೋ ರೀತಿಯಾಗಿ ಅವರನ್ನ ಅಲ್ಲೇ ಧ್ವಂಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ 25 ನಿಮಿಷಗಳ ಕಾಲ ನಡೆದಿರುವಂತ ಮಧ್ಯರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ಶುರುವಾಗಿದ್ದು, ಅಂದ್ರೆ ಪ್ಲಾನ್ ಎಲ್ಲ ಶುರುವಾಗಿ ಅಲ್ಲಿಂದ ಎಕ್ಸಿಕ್ಯೂಟ್ ಆಗ್ತಾ ಬಂತು. 25 ನಿಮಿಷ ನಡೆದಿರುವಂತ ಈ ಉಗ್ರರ ವಿರುದ್ಧದ ಆಪರೇಷನ್ ಸಿಂಧೂರ ಏನಿದೆ, ಅದರಲ್ಲಿ ಯಾವುದೇ ಒಬ್ಬ ನಾಗರಿಕರು ಕೂಡ, ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಥವಾ ಇನ್ನೋಸೆಂಟ್ ಪೀಪಲ್ ಏನಿದ್ದಾರೆ, ಅವ್ರು ಯಾರನ್ನೂ ಕೂಡ ಇಲ್ಲಿ ಕಿಲ್ ಮಾಡಿಲ್ಲ. ಆ ರೀತಿಯಾಗಿ ದಾಳಿಯನ್ನ ಮಾಡಿ ಉಗ್ರರ ತಾಣಗಳನ್ನ ಧ್ವಂಸ ಮಾಡಲಾಗಿದೆ. ಉಗ್ರರನ್ನ 80ಕ್ಕೂ ಹೆಚ್ಚು ಉಗ್ರರನ್ನ ಕೊಂದು ಹಾಕಲಾಗಿದೆ. ಯಾವ ರೀತಿಯಾಗಿ ಇವರು ನಮ್ಮ ಬೈಸರನ್ ಕಣಿವೆಗೆ ಬಂದು, ಕಾಶ್ಮೀರದಲ್ಲಿರುವಂತಹ ಪ್ರದೇಶಕ್ಕೆ ಬಂದು ಈ ರೀತಿ ಅಟ್ಯಾಕ್ ಮಾಡಿ ಹೋದ್ರು, ಕಳ್ಳರ ರೀತಿಯಾಗಿ ಉಗ್ರರು ಬಂದು ನುಗ್ಗಿ ಇಲ್ಲೆಲ್ಲ ಪ್ಲಾನ್ ಮಾಡ್ಕೊಂಡು ಹೇಗ್ ಬರ್ಬೋದು, ಭದ್ರತೆ ಇದೆಯಾ ಇಲ್ವಾ ನೋಡ್ಕೊಂಡು ಭದ್ರತೆ ಇಲ್ಲದೆ ಇರುವಂತ ಪ್ರದೇಶವನ್ನ ಟಾರ್ಗೆಟ್ ಮಾಡಿ ಹೋದ್ರು, ಅಂತವರಿಗೆ ಸರಿಯಾದ ಪಾಠವನ್ನ ಕಲಿಸ್ಬೇಕು ಅಂತ. ಇನ್ನೂ ಕೂಡ ಇಂಥವ್ರನ್ನ ಪೋಷಣೆ ಮಾಡುವಂತವರಿದ್ದಾರೆ, ಅನೇಕ ರಾಜ್ಯಗಳಲ್ಲಿದ್ದಾರೆ. ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲಂತೂ ಈ ಒಂದು ಉಗ್ರರನ್ನ ಪೋಷಣೆ ಮಾಡಬೇಕು ಅಂತಾನೆ ಅವರು ಕಂಡು ಹಿಡ್ಕೊಂಡು ಬಿಟ್ಟಿದ್ದಾರೆ. ಬಟ್ ಈ ಉಗ್ರರು ಯಾವಾಗ ಪಾಕಿಸ್ತಾನದ ವಿರುದ್ಧ ತಿರುಗಿ ಬೀಳ್ತಾರೋ ಆಗ ಗೊತ್ತಾಗುತ್ತೆ ಅನ್ಸುತ್ತೆ ಉಗ್ರರಂದ್ರೆ ಏನು, ಜನಸಾಮಾನ್ಯರಂದ್ರೆ ಏನು, ಭಾರತೀಯ ಸೇನೆ ಅಂದ್ರೇನು, ಭಾರತೀಯ ಸೇನೆ ವಿರುದ್ಧ ಎಷ್ಟು ಸಲ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಉಗ್ರರು ಎಷ್ಟು ಜನ ಸತ್ತಿದ್ದಾರೆ, ಭಾರತೀಯ ಸೇನೆಯ ಸಾಮರ್ಥ್ಯ ಎಷ್ಟಿದೆ ಅಂತ. ಈ ರೀತಿಯಾಗಿ ಬೈಸರನ್ ಕಣಿವೆಯಲ್ಲಿ ನಡೆದಂತ ಉಗ್ರರ ಅಟ್ಯಾಕ್ ಏನಿದೆ, 26 ಮಂದಿ ಏನ್ ಮೃತಪಟ್ಟರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತಿಕಾರದ ಅಥವಾ ಒಂದ್ ರೀತಿಯಾಗಿ ನ್ಯಾಯ ಒದಗಿಸುವಂತ
ಆಪರೇಷನ್ ಸಿಂಧೂರ ಇದಾಗಿತ್ತು. ಈ ಒಂದು 25 ನಿಮಿಷಗಳಲ್ಲಿ ಯಾವ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಹೇಗೆ ಅಟ್ಯಾಕ್ ಮಾಡಿದ್ರು ಅದನ್ನ ನೀವು ಗಮನಿಸ್ತಾ ಇದ್ದೀರಾ. ಒಟ್ಟು 9 ಪ್ಲೇಸ್ಗಳ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಸಂಸ್ಥೆ ಮಾಹಿತಿಯನ್ನ ಕೊಟ್ಟಿತ್ತು. ಈ ಪೆಹಲ್ಗಾಮ್ನಲ್ಲಿ ದಾಳಿ ಯಾವಾಗ ಆಯಿತೋ ಅವತ್ತಿನಿಂದ ಕೂಡ ರಾ ಸಂಸ್ಥೆ ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾನೆ ಇತ್ತು. ಮತ್ತೊಂದು ಅಟ್ಯಾಕ್ ಆಗಬಹುದು, ಹಾಗಾಗಿ ಮತ್ತಷ್ಟು ಫೋರ್ಸ್ ಅನ್ನ ನಿಯೋಜನೆ ಮಾಡಿ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿತ್ತು. ಅದರ ಬೆನ್ನಲ್ಲೇ